ಮಾನ್ವಿಯಲ್ಲಿ ಪರಿಶಿಷ್ಟ ಪಂಗಡ ಇಲಾಖೆಯ ಅಧಿಕಾರಿ ಮಹಾಲಿಂಗಪ್ಪ ಅವರು ಕಳೆದ 3 ದಿನಗಳಿಂದ ಕಚೇರಿಗೆ ಗೈರು ಹಾಜರಾಗ್ತಾ ಇದ್ದು ವಾಲ್ಮೀಕಿ ಸಮುದಾಯದ ಮುಖಂಡರು ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಕುರಿತು ಮಾತನಾಡಿದ ವಾಲ್ಮೀಕಿ ಸಮುದಾಯದ ಮುಖಂಡರು, ಅಧಿಕಾರಿಗಳು ಕಚೇರಿಗೆ ಸರಿಯಾಗಿ ಹಾಜರಾಗದೇ ಇರುವುದು ಆಡಳಿತ ವ್ಯವಸ್ಥೆಗೆ ಹಿಡಿದ ಕನ್ನಡಿಯಾಗಿದೆ ಎಂದು ಕಿಡಿಕಾರಿದ್ದಾರೆ. ಅಧಿಕಾರಿ ಮಹಾಲಿಂಗಪ್ಪ ಅವರು ಗೈರು ಹಾಜರಿಯ ಬಗ್ಗೆ ಪ್ರತಿಕ್ರಿಯಿಸಿದ ಕರ್ನಾಟಕ ರಾಜ್ಯ ಬೇಡರ ಸಮಿತಿಯ ರಾಜ್ಯಾಧ್ಯಕ್ಷ ಅಂಬಣ್ಣ ನಾಯ್ಕ ಅವರು, ಮಹಾಲಿಂಗಪ್ಪ ಅವರ ದುರಾಡಳಿತದಿಂದಾಗಿ ಪರಿಶಿಷ್ಟ ಪಂಗಡದ ಜನರು ಅಭಿವೃದ್ಧಿ ಹೊಂದಲು ಸಾಧ್ಯವಾಗ್ತಾ ಇಲ್ಲ ಎಂದು ಆರೋಪಿಸಿದ್ರು. ಇದನ್ನ ಕೇಳಬೇಕಾದ ಜನಪ್ರತಿನಿಧಿಗಳು ಸಹ ಮೌನ ವಹಿಸಿದ್ದಾರೆ ಎಂದು ವಿಷಾದಿಸಿದ್ರು. ಅಂಬಣ್ಣ ನಾಯ್ಕ ಅವರು ಅಧಿಕಾರಿ ಮಹಾಲಿಂಗಪ್ಪ ಅವರನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದು, ಮಹಾಲಿಂಗಪ್ಪ ಸಾಹೇಬ್ರೆ, ನೀವು ಎಲ್ಲಿದ್ದೀರಾ? ವಿದೇಶ ಪ್ರವಾಸದಲ್ಲಿದ್ದೀರಾ ಅಥವಾ ಮೊಬೈಲ್ ಸ್ವಿಚ್ ಆಫ್ ಯಾಕೆ ಮಾಡ್ಕೊಂಡಿದ್ದೀರಾ? ಮಾಧ್ಯಮಗಳಿಗೆ ಯಾಕೆ ಮಾಹಿತಿ ನೀಡ್ತಾ ಇಲ್ಲ ಎಂದು ಪ್ರಶ್ನಿಸಿದ್ರು. ಸರ್ಕಾರದ ಅಧಿಕಾರಿಯಾಗಿರುವ ನೀವು ಸಾರ್ವಜನಿಕರಿಗೆ ಉತ್ತರದಾಯಿ ಆಗಬೇಕು ಎಂದು ಒತ್ತಾಯಿಸಿದ್ರು. ಇಲಾಖಾ ಮೂಲಗಳ ಪ್ರಕಾರ ಅಧಿಕಾರಿ ಮಹಾಲಿಂಗಪ್ಪ ಅವರು ಕಚೇರಿಗೆ ಬರ್ತಾ ಇಲ್ಲ ಮತ್ತು ಅವರ ಮೊಬೈಲ್ ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ. ಇದರಿಂದಾಗಿ ಸಾರ್ವಜನಿಕರು ಮತ್ತು ಇಲಾಖಾ ಸಿಬ್ಬಂದಿಗಳಿಗೆ ತೊಂದರೆ ಆಗ್ತಾ ಇದೆ. ಈ ಬಗ್ಗೆ ಕೂಡಲೇ ಸಂಬಂಧಪಟ್ಟವರು ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ. ಬರ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ಒಂದೇ ಕಾರಣ, ನಮ್ಮ ಮಹಾಲಿಂಗಪ್ಪ ಇಂಗಳದಾಳ್ ಅವ್ರನ್ನ ನಾವು ಮೊದಲು ಪಂಜಿಡ್ಕೊಂಡು ತಿರುಗಾಡ್ತಾ ಇದ್ರು. ಆ ಥರ ಚಾರ್ಜ್ ತಗೊಂಡು ಹುಡುಕಾಡಬೇಕಾಗಿದೆ. ಯಾಕಂದರೆ ಈಗ ಸುಮಾರು ವರ್ಷದಿಂದ ನಮ್ಮ ಈಗ ಮೀಸಲಾತಿ ಮುಗಿತಾ ಬಂದಿದೆ. ಆ ಸಮುದಾಯದ ಭವನದ ಸಲುವಾಗಿ ಅವ್ರನ್ನ ಕರ್ಕೊಂಡು ಹೋಗಿ ಮಾನ್ಯ ದಂಡಾಧಿಕಾರಿ ಹತ್ರ ಮಾತಾಡಬೇಕಾಗಿತ್ತು. 3 ದಿನ ಆಯಿತು ನಾನು ತಿರುಗಾಡ್ತಾ ಇದ್ದೀನಿ. ನನ್ನ ಸಮಾಜದ ಮುಖಂಡರ ಜೊತೆ ಬರ್ತಾ ಇದ್ದೀನಿ, ಆದರೂ ಸಿಗ್ತಾ ಇಲ್ಲ. ಫೋನ್ ಕೂಡ ಬಂದ್ ಮಾಡಿದ್ದಾರೆ. ಕಾರಣ ಏನಂತ, ಎಲ್ಲಿಗೆ ಹೋಗಿದ್ದಾರೆ? ಟೂರ್ ಹೋಗಿದ್ದಾರಾ? ಟೂರ್ ಹೋದ್ರೆ ನಮ್ಗಾದ್ರೆ ಹೇಳ್ರಿ, ನಾವು ನಿಮ್ಮ ಜೊತೆ ಬರ್ತೀವಿ, ನಾವು ಖರ್ಚು ಮಾಡ್ಕೊಂತೀವಿ. ಈ ಥರ ಆಗ್ಬಿಟ್ರೆ ಸಮುದಾಯದ ಎಲ್ಲ ಅನುದಾನಗಳು ಬೇರೆಯವ್ರ ಪಾಲಾಗ್ತಾ ಇದೆ. ಈ ಥರ ಮಾಡಿಬಿಟ್ರೆ ನಾನು ಈ ಒಂದು ಕಾರ್ಯಾಲಯವನ್ನು ದನದ ಕೊಟ್ಟಿಗೆ ಥರ ಮಾಡ್ಬೇಕಂತ ನಾನು ಮನಸ್ಸು ಮಾಡಿದ್ದೀನಿ. ಸಮುದಾಯದ ಮುಖಂಡರಿಗೆ ಹೇಳ್ತಾ ಇದ್ದೀನಿ. ನಾವು ಇವತ್ತು ಮಾಧ್ಯಮಗಳ ಮುಂದೆ ಬರಲು ಕಾರಣ ಏನಂದರೆ, ಮಾನ್ವಿ ತಾಲೂಕಿನಲ್ಲಿ ಪರಿಶಿಷ್ಟ ಪಂಗಡದ ಒಂದು ಇಲಾಖೆ ಇದೆಯೋ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ ನಮಗೆ. ಯಾಕಂದರೆ ತಾಲೂಕು ಅಧಿಕಾರಿಯಾಗಿರ್ತಕ್ಕಂಥ ಮಹಾಲಿಂಗಪ್ಪ ಇಂಗಳದಾಳ್ ಇವರು ಸರಿಯಾದ ಸಮಯಕ್ಕೆ ಒಂದು ಆಫೀಸಿಗೆ ಬರ್ತಾ ಇಲ್ಲ ಮತ್ತು ಇಲ್ಲಿಗೆ ಬರ್ತಕ್ಕಂಥ ಸಾರ್ವಜನಿಕರಿಗೂ ಸರಿಯಾಗಿ ಸಿಗ್ತಾ ಇಲ್ಲ. ನಾವು ಇವತ್ತು ಬೆಳಗ್ಗೆ 3 ದಿನ ಆಯಿತು ಬಂದು ಕುಂತು ಕೇಳಿದ್ರೆ, ಸಿಬ್ಬಂದಿಗಳು ಕೇಳಿದ್ರೆ ಏನು ಹೇಳ್ತಾರೆ ಅಂದರೆ, ಇವರು ರಜೆ ಹಾಕಿ ಹೋಗಿದ್ದಾರೆ ಅಂತ ಕೇಳ್ತಾರೆ. ಮತ್ತು ನಾವು ಡಿಸ್ಟಿಕ್ ಆಫೀಸರ್ನ ಫೋನ್ ಮಾಡಿ ಕೇಳಿದ್ರೆ ನಮಗೆ ರಜೆ ಹಾಕಿ ಕೊಟ್ಟೇ ಇಲ್ಲ, ಅವ್ರು ಹೆಂಗೆ ಹೋಗ್ತಾರಂತ ಡಿಸ್ಟಿಕ್ ಆಫೀಸರ್ ಹೇಳ್ತಾರೆ ಸರ್. ಹಾಗಾಗಿ ನಾವು ಮುಂದಿನ ಏನು ಮಾಡಬೇಕಂತ ಅರ್ಥ ಆಗಲಾರ್ದೇ ಇವತ್ತು ಒಂದು ಮಾಧ್ಯಮಕ್ಕೆ ಒಂದು ಸ್ಟೇಟ್ಮೆಂಟ್ ಕೊಡೋಣ ಅಂತೇಳಿ ನಾವು ಇವತ್ತು ಬಂದಿದ್ದೀವಿ. ಮಾನ್ಯ ಪರಿಶಿಷ್ಟ ಪಂಗಡಗಳ ವರ್ಗಗಳ ಇಲಾಖೆಯ ಅಧಿಕಾರಿಯನ್ನು ಭೇಟಿಯಾಗಲು ಬಂದಿದ್ದೇವೆ. ನಾವು ಇವತ್ತು